ಅದೇ ರೀತಿಯಾಗಿ ಒಬ್ಬರು ಕವಿ ಹೇಳ್ತಾನ್ರಿ, ಅರಿವೇ ಗುರು ನುಡಿಯೇ ಜ್ಯೋತಿರ್ಲಿಂಗ ದೈವೇ ಧರ್ಮದ ಮೂಲ ತರಂಗ. ಇಂಥ ಸಂದರ್ಭದಲ್ಲಿ ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆ, ಅವರು ಕೊಟ್ಟಿರುವಂಥ ಸಂದೇಶಗಳು ಏನದಾವ, ಸಾವಿರಾರು ವರ್ಷದಿಂದ ನೋಡ್ರಿ, ಈಗ 20 ವರ್ಷದಿಂದ 60 ವರ್ಷದಿಂದ 70 ವರ್ಷದಿಂದ ನಾವು ಭಾರತ ದೇಶದೊಳಗೆ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ, ಜೈನರು, ಬೌದ್ಧಿಸ್ಟರು ಎಲ್ಲರೂ ಕೂಡಿ ನಾವು ಜೀವನ ಸಾಕ್ಸಾಕತ್ತಿ. ಒಂದು ದಿವಸ ನಮ್ಮಲ್ಲಿ ಭೇದ ಭಾವ ಅನ್ನೋದು ಇಲ್ಲ. ಆದ ಕಾರಣ ನಮ್ಮ ಭಾಳಷ್ಟು ಧರ್ಮ ಪಂಡಿತರು ಪ್ರಾರ್ಥನೆ ಮಾಡ್ತಾರೆ, ಏನಪ್ಪ ಅಂದ್ರೆ, ಪರಮಾತ್ಮ ನಾವೆಲ್ಲರೂ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಇದು ನಮ್ಮ ಹಿರಿಯರು ಪ್ರಾರ್ಥನೆ ಮಾಡಕತ್ತಾರ. ಆದ್ರೆ ನಾವೆಲ್ಲರೂ ಸಾವಿರಾರು ವರ್ಷದಿಂದ ನಾವು ಇಲ್ಲಿ ಕೂಡಿ ಜೀವನ ಸಾಕ್ಸಾಕತ್ತೀವಿ. ನಮ್ಮ ಭಾರತ ದೇಶದೊಳಗೆ 200 ವರ್ಷ ಬ್ರಿಟಿಷರು ಆಳ್ಕೆ ಮಾಡಿ ಹೋದ್ರು ರೀ. ಎಷ್ಟು ರೀ? 200 ವರ್ಷ ಆಳ್ಕೆ ಮಾಡಿ ಹೋದ್ರು. ಅವರು ಬಿಟ್ಟಂತೂ ಹೋದರು. ಆದ್ರೆ ಹೋಗುವಾಗ ಒಬ್ಬ ಬ್ರಿಟಿಷ್ ಹೇಳೋಕ್ಕನ ಏನಪ್ಪ ಅಂದ್ರೆ, ನಾವು ಭಾರತ ದೇಶ ಅಂತೂ ಬಿಡಾಕತ್ತೀವಿ, ಆದ್ರೆ ಭಾರತ ದೇಶದೊಳಗೆ ಇಂಥ ಪ್ರಯತ್ನ ಮಾಡೋ ಕೆಲಸ ಮತ್ತು ಬೀಜ ಬಿತ್ತು ಹೋಗಿವಿ ನಾವು. ಹಿಂದೂಗಳು ತಮ್ಮ ಪರಂಪರೆ ಒಳಗೆ ಪೂಜೆ ಪುನಸ್ಕಾರಗಳೊಳಗೆ ಹಿಂದೂ ಇರ್ತಾರೆ. ಮುಸಲ್ಮಾನರು ತಮ್ಮ ನಮಾಜ, ರೋಜಾ, ಹಜ್ ಜಗಾತೊಳಗೆ ಮುಸಲ್ಮಾನರು ಇರ್ತಾರೆ. ಕ್ರೈಸ್ತರು, ಬೌದ್ಧಿಸ್ಟರು, ಜೈನರು ಎಲ್ಲ ತಮ್ಮ ಪರಂಪರೆ, ತಮ್ಮ ಧಾರ್ಮಿಕ ವಿಷಯದೊಳಗೆ ಅವರೆಲ್ಲರೂ ಧಾರ್ಮಿಕವಾಗಿ ಇರ್ತಾರ, ಭಾರತೀಯರಾಗಿರ್ತಾರ. ಆದ್ರೆ ನಾವು 200 ವರ್ಷದೊಳಗೆ ಇಂಥ ಪ್ರಯತ್ನ ಮಾಡೋಗಿ ಅವರು ಧಾರ್ಮಿಕವಾಗಿ ಪೂಜೆ ಪುನಸ್ಕಾರ ಎಲ್ಲಾದು ತೊಳಗೆ ಪ್ರೀತಿ ಪ್ರೇಮ ಇರ್ತೈತಿ. ಆದ್ರೆ ಅವ್ರ ವಿಚಾರಗಳೇನಿರ್ತಾವ ಬ್ರಿಟಿಷ್ ಇರ್ತಾವ ಅಂತ ಹೇಳೋಗಾರ. ಏನಿರ್ತಾರೆ ಅವ್ರ ವಿಚಾರಗಳು ಏನಿರ್ತೀವಿ ಬ್ರಿಟಿಷರು. ಇವತ್ತು ನೋಡ್ರಿ, ನಾವು ಹಳ್ಳಿಯೊಳಗೆ ಒಬ್ಬ ಕುರಿ ಕಾಯಿ ಹಾಕಿರಲಕ್ಕ, ಒಬ್ಬ ದನ ಕಾಯಿ ಹಾಕಿರಲಕ್ಕ, ಒಬ್ಬ ಹಳ್ಳಿಯೊಳಗೆ ಯಾವುದಾದ್ರೂ ಹಳ್ಳಿಯೊಳಗೆ ಏನ್ರಿ ತೋಟದೊಳಗೆ ಇರೋ ಹಾಕಿರಲಕ್ಕ, ಗುಡ್ದಾಗ ಹಾಕಿರಲಕ್ಕ, ಎಲ್ಲರ ಮನೆ ಒಳಗೆ ಇವತ್ತೇನೈತ್ರಿ, ಟೂತ್ ಬ್ರಷ್ ಐತಿಲ್ರಿ, ಎಲ್ಲರೂ ಮಾಡ್ತಿಲ್ರಿ ಟೂತ್ ಬ್ರಷ್. ಇದು ಟೂತ್ ಬ್ರಷ್ ಏನೈತ್ರಿ, ಇದು ವಿದೇಶಿಯವರು ಬಿಟ್ಟು ಹೋಗಿರುವಂಥದ್ದು ಪರಂಪರೆ. ನಮ್ಮ ಸೋಪಿ ಸಂತರು, ಶರಣರು, ಮಠಾಧೀಶರು, ಪೀರ್ ಪೈಗಂಬರ್ ಇವ್ನು ಉಪಯೋಗ ಮಾಡಲ್ರಿ. ಅದಕ್ಕಂತಾರ ಮಿಸ್ವಾಕಿನ ಕಡ್ಡಿ. ಈ ಕಡ್ಡಿ ಉಪಯೋಗ ಹೋಗಿ ಮಾಡ್ಯಾರ ಯಾವತ್ತು. ನಮ್ಮ ಪೀರ್ ಪೈಗಂಬರು, ನಮ್ಮ ಸೋಪಿ ಸಂತರು ಏನ್ರಿ, ಮಠಾಧೀಶರು ಏನದಲ್ರಿ, ಅವ್ರು ಟೂತ್ ಬ್ರಷ್ ಯೂಸ್ ಮಾಡಿದ್ದಿಲ್ಲ. ಅವ್ರು ಏನು ಮಾಡ್ಯಾರ್ರಿ? ಈಗ ನಾನು ಪ್ರಶ್ನೆ ಮಾಡಿದ್ರೆ ನೀವು